ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಸಾಹುಕಾರ್ ಬಲ್ಕಲ್. ವಿಷಯ: ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಾ ಬಲ್ಕಲ್ ಗ್ರಾಮ, ನಾಲ್ವಡಿಗಿ, ನಾಲ್ಕಲ್, ಮರಮಕಲ್, ವಡಿಗೇರ ಮತ್ತು ಇನ್ನು ಅನೇಕ ಹಲವಾರು ಗ್ರಾಮಗಳು ಹೊಳೆದಂಡೆಗಿರುವ ಜಮೀನುಗಳು ಅತಿ ಹೆಚ್ಚು ಭೀಮಾ ನದಿ ಒಳಹರಿವು ಹೆಚ್ಚಾಗಿದ್ದು ನಮ್ಮ ಯಾದಗಿರಿ ಜಿಲ್ಲೆಯ ಶಾಸಕರಾಗಲಿ ಮತ್ತು ಸಚಿವರಾಗಲಿ ಕಾಣಿಸಿಕೊಂಡಿಲ್ಲ. ಅತಿ ಹೆಚ್ಚು ಭೀಮಾ ನದಿಗೆ ನೀರು ಹರಿದು ಬಂದದ್ದು ಅವರ ಗಮನಕ್ಕೆ ಇಲ್ಲ ಅನಿಸುತ್ತೆ. ಜಿಲ್ಲೆಯಲ್ಲಿ ಸಚಿವರು ಮತ್ತು ಶಾಸಕರು ಅದಕ್ಕೆ ಕಾಣಿಸಿಕೊಂಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಫೋನ್ ಮಾಡಿದರೆ ಇನ್ನೂ ಕಡಿಮೆ ಆಗುತ್ತಿದೆ ಅಂತ ಇದ್ದಾರೆ, ಆದರೆ ಹೆಚ್ಚು ಆಗುತ್ತಿದೆ. ಇಲ್ಲಿ ಜಾತಿ ಗಣತಿ ಮಾಡುವ ಬದಲು ರೈತರ ಜಮೀನುಗಳು ಸೇವೆ ಮಾಡಬಹುದು. ಮುಳುಗಡೆಯಾಗಿದ್ದು ಮತ್ತು ಭೀಮಾ ನದಿ ಒಳಹರಿವು ಹೆಚ್ಚಾಗಿದ್ದು ಇಲ್ಲ. ಅದಕ್ಕೆ ಸಚಿವರು ಶಾಸಕರು ಕಾಣೆಯಾಗಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಈಗಾಗಲೇ ಇಡಿಸದ್ ಮಳೆಯಿಂದ ಹಾಳಾಗಿದೆ ಎಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೊಟ್ಟಿದ್ದೀವಿ. ಶ್ರೀ ಕೃಷಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಇವರು ಸಲ್ಲಿಸಿದ್ದೀವಿ. ಎಡಿಸಿ ಇವರ ಮೂಲಕ ಯಾದಗಿರಿ ಜಿಲ್ಲೆ ವತಿಯಿಂದ ಹತ್ತಿ, ಭತ್ತ, ಇನ್ನು ಹಲವಾರು ಎಲ್ಲಾ ಬೆಳೆಗಳು ಸರ್ವನಾಶ ಆಗಿದ್ದು 50 ರಿಂದ 60 ಸಾವಿರ ಕೊಡಬೇಕು ಸರ್ಕಾರಕ್ಕೆ ಮನವಿ. ಆಯ್ತಾಯ್ತು, ಇಲ್ಲೊಂದು ಪಾಯಿಂಟ್ ಅದು ನಾಲ್ವಡಿಗೆ ಅಲ್ಲೇ 2 ಪಾಯಿಂಟ್ ಸಿಗ್ತಾವಲ್ಲಿ. ನಾಲ್ವಡಿ ಹಳ್ಳಕ್ಕೆ ಹೋದಂದ್ರೆ ಈ ಕಡೆ ಮರಮೆ ಗುಡಿ ಇದನ್ನು ಸಿಗ್ತದೆ. ನರಸಿಂಹ ಶೆಟ್ಟಿ ನಾಡು ಸಿಗ್ತದೆ. ಇಲ್ಲಿ ನರಸಮೈನಲ್ಲಿ ಅವಲ್ಲ, ಇಲ್ಲಿ ನಾವಲ್ರಿ. ಇಲ್ಲ, ಇಲ್ಲಿ ಸೆಂಟ್ರ್ ಬಿಟ್ಟು ಬಿಡ್ತಾರೆ ರೀ. ಜಸ್ಟ್ ಒಂದು 3 ಪಾಯಿಂಟ್ ತಗೋದು ಹೋಗೋದು ಅಷ್ಟೇ. ಬಿಟ್ಟು ಬಿಡ್ರೆ ಎಲ್ಲ ಮುಗಿಯವಂತ ರಿಪೋರ್ಟ್ ಕೊಟ್ಟಿರಿ ನಮ್ಗೆ. ಸ್ವಲ್ಪ ಪರಿಹಾರ ಬರಲ್ರಿ, ಚಲೋ ಇದು ಮಾಡ್ರಿ. ನಮ್ಗೆಲ್ಲ ಸರ್, ಈಗ ಸರ್ ಮಾದೇಪಕ್ಕಿನಾಗ ಸ್ವಲ್ಪ ಮೇಲೆ ಅಧಿಕಾರಿಗಳಿಗೆ ತಿಳಿಸ್ರಿ ಸರ್. PDOಗಾಗಲಿ VO ಸಾಬ್ಗಾಗಲಿ ಅವ್ರಿಗೆ ತಿಳಿಸ್ರಿ. ಯಾಕಂದ್ರೆ ಇಲ್ಲಿ ಭಾಳ ಗಂಭೀರ ಆದ್ರಿ ಸರ್. ಇದು ಅವ್ರಿಗೆ ಹೇಳ್ರಿ, ಇವ್ರಿಗೆ ಹೇಳ್ರಿ, ನಮಗೆ ಬರಲ್ರಿ, ನಿಮಗೆ ಬರಲ್ಲ ಅಂತಂದ್ರೆ ಭಾಳ ಕಷ್ಟ ಆದ್ರಿ ಇಲ್ಲಿ ಜೀವನಗಳ್ರಿ. ಈಗ ಯಶಿವಣಿಗೆ ಮುಳುಗಕ್ಕೆ ಬಂದದ್ರಿ. ಮನೆ ಹೋಗ ಅಂತಂದ್ರೆ ಅವ್ರು ಎಲ್ಲಿ ಕಾಯಿಲೆ ಮಾಡ್ಬೇಕ್ರಿ. ಈ ದೊಡ್ಡವ್ರು ಓದ್ತಾರ್ರಿ, ಸಣ್ಣ ಹುಡುಗರು ಏನು ಮಾಡ್ಬೇಕ್ರಿ, ಕೂಸುಗಳಿದ್ದು ರೀ. ನಾನು ಇವಾಗ ತಹಸೀಲ್ದಾರ್ ಸರ್ಗೆ ಅವ್ರಿಗೆ ಮಾತಾಡೀವ್ರಿ. ಅವ್ರು ತಹಸೀಲ್ದಾರ್ ಸರ್ ಏನಂತಾರೆ, ಜಸ್ಟ್ ಮಾತಾಡೇನ್ರಿ. ಇಲ್ರಿ ಹೊಳಿ ಇಳಿಯಕತ್ತದ ಅಂತ ಹೇಳ್ತಾರ್ರಿ. ಹೊಳಿ ಏರಕತ್ತದ್ರಿ, ಇಳಿಯಕತ್ತಿಲ್ರಿ. ಅವ್ರು ಇನ್ನೂ ಗಮನಕ್ಕೆ ಇಲ್ಲೇನ್ರಿ ಅವ್ರು ಇನ್ನೂ. ಯಾಕಂದ್ರೆ ಹಿಂಗೆ ಹೇಳ್ಯಾರ ಅಂತ ಹೇಳ್ರಿ. ನಾವು ರೈತ ಸಂಘದವ್ರಿಗೆ ನೋಡ್ರಿ ಬೇಕಿದ್ರ ಫುಲ್ಲು ಈಗ ಬಂದ್ಗೈಸಿ ಏರಿದಾಗ ರೀ ಏಕದಮ್ ನೀವು ಮನೆ ಖಾಲಿ ಮಾಡ್ತಂತಂದಾಗ ಆಗೋದಲ್ರಿ. ಈಗ ಗೇಣು ಕೂಸುಗಳು ಹೊತ್ಕೊಂಡು ಇಲ್ಲಿ ಓದ್ತಾರ್ರಿ. ದೊಡ್ಡವ್ರು ಹೆಂಗನ ಓದ್ತಾರೆ. ನಾಳೆ ಇಂಥ ಬೆಳೆ ಆಳನ ಓದಾಡಿರ್ಲಕ್ರಿ, ಜೀವನೇ ಸ್ವಲ್ಪ ಉಳಿಸ್ಬೇಕಲ್ರಿ ನಾವು. ಈಗ ನಿಮ್ಮಂತ ಸ್ವಲ್ಪ ಹೇಳಿದ್ಗಳೇನಾತಂದ್ರೆ ಕರೆಯವನಂಗೆ ಆಗ್ತದ್ರಿ. ಈಗ ಬೇರೆ ಬಿಟ್ಟುಗಳೇನಾಗ್ತದ, ಫೋನ್ಯಾಗ ಮಾಡಿಗೈಸಿ ಶೋಕಿ ಬಿಡಕತ್ತೀರನಪ್ಪ ಅಂತ ನಂಗೆ ಆ ಲೆಕ್ಕಕ್ಕೆ ಹೋಗಕತ್ತಿದ್ರಿ. ಅದು ಇವತ್ತವರೆಗೆ ಒಂದು RI ಬಂದಿಲ್ರಿ, VA ಬಂದಿಲ್ರಿ, ತಹಸೀಲ್ದಾರ್ ಬಂದಿಲ್ರಿ, ಯಾರ್ಯಾರು ಬಂದಿಲ್ರಿ, ಇಲ್ಲಿ ಸಂಬಂಧಪಟ್ಟರು ಬಂದಿಲ್ಲ. ನಿನ್ನೆ ಹೇಳಿದಾಗ ಅದೇ ಜಸ್ಟ್ ಇವಾಗ ಬಂದಾರ್ರಿ. ಇದು 3 ದಿನ ಆಯ್ತು ರೀ ಸರ್. ಅದು 3 ದಿನ ಆಯ್ತು ಸರ್, ನೀರು ಬರಕೈತ್ರಿ. ಇಲ್ಲ ಸರ್, ನ್ಯಾಯ್ಕೆ ನಮ್ಮೂರು ದಾಟಿ ನ್ಯಾಯ್ಕೆಲಿಗೆ ಬರ್ತದಲ್ರಿ. ನಮ್ಮೂರು ಇದೆಲ್ಲ ಪ್ಯಾಕ್ ಆದಿಂದ ನ್ಯಾಯ್ಕೆಲಿಗೆ ಕೊಡ್ತೀವಿ. ಸರಿ ಸರ್, ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಸಾಹುಕಾರ್ ಬಲ್ಕಲ್. ವಿಷಯ ಏನಪ್ಪ ಅಂದರೆ, ಇಲ್ಲಿ ಸಂಪೂರ್ಣ ಮಹಾರಾಷ್ಟ್ರದಿಂದ 3,70,000 QCH ಅನ್ನೋದು ಒಟ್ಟಿಗೆ ರಾತ್ರಿ ಬಿಟ್ಟಿದ್ದಾರೆ. ಇವತ್ತು ದಿನದಲ್ಲಿ ಏನಾಗಿದೆಪ್ಪ ಅಂದ್ರೆ, ನಮ್ಮ ಯಾದಗಿರಿ ಬಲ್ಕಲ್ ಆಗಿರ್ಬೋದು, ನಾಲಡಿಗೆ ಆಗಿರ್ಬೋದು, ಮತ್ತು ಜಟ್ನಾಳ ಆಗಿರ್ಬೋದು, ಈ ಕಡೆ ವಡಿಗೇರ ಆಗಿರ್ಬೋದು, ನ್ಯಾಯ್ಕಲ್ ಆಗಿರ್ಬೋದು, ಸಂಪೂರ್ಣ ಜಲಾಶಯ ಅಂತ ಆಗ್ಯದ. ಇಂಥ ಆದ ವಿಷಯದಲ್ಲಿ ನೋಡು, ನಮ್ಮ ಜಿಲ್ಲಾದಾಗೆ ಆದಂಥ ಒಬ್ಬರು ಸಚಿವರಾರ ಮತ್ತು MLA ಶಾಸಕರಾರ ಇವತ್ತಿವರೆಗೂ ಅವ್ರು
ಇವರು ಯಾದಗಿರಿ ಶಾಪುರದಂತ ಕಾಣವಲ್ರು. ಯಾಕಂದ್ರೆ ಇಲ್ಲೇ ಹೋಗಿರ್ಬೋದಂತ ಅನಿಸ್ತದ ನಮಗ. ಇಲ್ಲ ಅಂದ್ರೆ ಇದೆಲ್ಲ ನಾವು ಕಣ್ಣಿಗೆ ಕಾಣಿಸ್ತಾಕಿಲ್ಲ. ಯಾಕಂದ್ರೆ ಅವರು ಓಡ್ ತಗೊಂಡು ಗೆದ್ದು ಆರಾಮಾಗಿ ಕುಂತಾರ, ಅವ್ರಿಗೇನು ಅವಶ್ಯಕತೆ ಇಲ್ಲ. ಇಂಥ ರೈತರಿಗೆ ಬೆನ್ನ ಮುರಿತಕ್ಕಂಥ ಕೆಲಸಗಳು ಆಗಬಾರ್ದು. ಇವ್ರು ಅಕಸ್ಮಾತ್ ನೋಡಿದ್ರಿ ನಾಳೆ ಅಥವಾ ನಾಡ್ದಾಗ ಸಚಿವರಾಗಲಿ ಶಾಸಕರಾಗಲಿ ಯಾದಗಿರಿ ಅಂತ ಶಾಪುರದಾಗ ಇದ್ದಿದ್ದ ಒಂದು ಸ್ವಲ್ಪನ ರೈತರಿಗೆ ಕಣ್ಣು ತೆರೆದು ನೋಡಿಗೇಸಿ ಬೆಳೆ ಲಾಸ್ ಆಗಿರ್ತಕ್ಕಂಥದನ್ನ ಬಂದುಗೇಸಿ ನೀವು ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗನ ಹೇಳಿಗೇಸಿ ರೈತರಿಗೆ ಪರಿಹಾರ ಮುಡಿಸ್ತಕ್ಕಂಥ ಕೆಲಸಗಳು ಮಾಡ್ರಿ. ಯಾಕಂದ್ರೆ ಸಂಪೂರ್ಣ ಬೆಳೆ ನಾಶ ಆಗಿದ್ದು ಇವತ್ತು ರೈತ ಸಾಲ ಸೂಲ ಮಾಡಿ ಎಣ್ಣೆ ಕುಡಿ ಪರಿಸ್ಥಿತಿಯಿಂದ ಗದ್ದೆಯಾಗಿರ್ಬೋದು, ಹತ್ತಿಯಾಗಿರ್ಬೋದು ಎಲ್ಲ ಸಂಪೂರ್ಣ ಮುನಿಗೇಸಿ ಮನೆಗಳಿಗೆ ನೀರು ಹರ್ಕೊಂಡು ಹೊಂಟಾವ. ಇದು ಬಲ್ಕಲ್ ಗ್ರಾಮದಲ್ಲಿ ನೋಡ್ರಿ ಮಣಕಲ್ಗಟ್ಟ ನೀರವ, ಇದು ಗದ್ದೆ ನೋಡ್ರಿ ಈ ಕಡೆ ಎಲ್ಲ ಮಣಿಗ್ಯಾವ. 10 HP ಮೋಟ್ರ್ ಗದ್ದೆ ಸದ್ಯಕ್ಕೆ ಹರ್ಕೊಂಡು ಹೋಗ್ಯಾವ.